ಮಾದಿಗ ಸಮಾಜದ ಬೆಂಬಲ ಬಿಜೆಪಿ ಪಕ್ಷಕ್ಕೆ ಮಾದಿಗ ದಂಡೂರ್ ಸಮಾಜದ ಮುಖಂಡರ ಸುದ್ದಿಗೋಷ್ಠಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಮಾದಿಗ ಸಮಾಜದ ಮುಖಂಡರು, ಕಾಂಗ್ರೆಸ್ ಪಕ್ಷದಲ್ಲಿ ಸಮಾಜಕ್ಕೆ ಅನ್ಯಾಯವಾಗಿದೆ. ನಮ್ಮ ನಾಯಕರಾದ ಮಂದಕೃಷ್ಣ ಮಾದಿಗರವರು ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಜೊತೆಗೆ ಮಾತನಾಡಿದ್ದಾರೆ. ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮಗೆ ಒಳ ಮೀಸಲಾತಿ ಸಿಗುತ್ತದೆ. ಹಾಗಾಗಿ ಮಾದಿಗ ಸಮಾಜದಿಂದ ಸಂಪೂರ್ಣವಾಗಿ ಬಿಜೆಪಿಗೆ ಬೆಂಬಲ ಸೂಚಿಸಿದ್ದೇವೆ. ಯಾವುದೇ ಊಹಾಪೋಹಗಳಿಗೆ ಸಮಾಜದ ಜನ ತಲೆ ಕೊಡಬೇಡಿ ಎಂದರು. ಈ ಸಂದರ್ಭದಲ್ಲಿ ಪರಮೇಶ್ವರ್ ಕಾಳಮಂದರಗಿ, ರವಿ ನಿಜಾಂಪುರೆ, ಕಮಲಾಕಾರ್ ಎಲ್ ಹೆಗಡೆ, ಎಂಜಿ ಪ್ರಶಾಂತ್ ಒಳಕಂಡಿ, ರಾಜಕುಮಾರ ಕಾಣೆ, ಗೋರಖ ನಿಂಬೂರ, ಅಮರೇಶ್ ಸಿಂದನಾಕೀರ, ಪ್ರವೀಣ್ ಸಿಂದನಾಕೀರ ಮತ್ತು ಪ್ರದೀಪ್ ನೆಲ್ವಾಡ ಹಾಗೂ ಮಾದಿಗ ಸಮಾಜದ ಇತರರು ಉಪಸ್ಥಿತರಿದ್ದರು. ಎಲ್ಲ ಜನರಿಗೆ ಅಭಿನಂದನೆ ಕೋರುತ್ತೇನೆ. ಹಾಗೆ ನಮ್ಮ ಫರ್ನಾಂಡಿಸ್ ಹಿಪ್ಪಳಗಾವ್ ಅಣ್ಣ, ರಾಜು ಕಡೇಡ್ ಅಣ್ಣ ಅವರಿಗೂ ಅಭಿನಂದನೆ ಕೋರುತ್ತೇನೆ. ಹಾಗೆ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಿಂದ ನಮಗೆ 100 ಗಾಡಿದು ವ್ಯವಸ್ಥೆ ಮಾಡಿದರು. ನಾವು 140 ಗಾಡಿ ತೊಗೊಂಡು ಹೋಗಿದ್ದೀವಿ. ಅದು ಒಂದು ನಮ್ಗೆ ಭಾಳ ಹೆಮ್ಮೆ ವಿಷಯ ಆಗಿದೆ. ಹುಮ್ನಾಬಾದ್ ತಾಲೂಕದಲ್ಲಿ ನಮ್ಮ ಮಾದಿಗರು ಭಾಳಷ್ಟು ಜಾಗೃತರಾಗಿದ್ದಾರೆ. ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. MP ಟಿಕೆಟ್ ಆಗಿರ್ಬೋದು, MP ಟಿಕೆಟ್ ಕಟ್ ಮಾಡಿದ್ದಾರೆ. ಹಾಗೆ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ನಲ್ಲೂ ನಮ್ಮದು ಹನುಮಂತಯ್ಯ ಸಾಹೇಬರು ರಾಜ್ಯಸಭಾ ಟಿಕೆಟ್ ಕಟ್ ಮಾಡಿದ್ದಾರೆ. ಆಮೇಲೆ MP ಟಿಕೆಟಲ್ಲೂ ನಮ್ಮದು KH ಮುನಿಯಪ್ಪ ಅವರು ಹಳೆಯಾಗ ಟಿಕೆಟ್ ಮಿಸ್ ಮಾಡಿದ್ದಾರೆ. ಅನೇಕ ರೀತಿಯಿಂದ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಮೊನ್ನೆ ಬೀದರ್ನಲ್ಲಿ ಸುಮಾರು 10,000 ಮೇಲ್ಪಟ್ಟ ಜನ ಸೇರ್ಕೊಂಡು ಸಮಾವೇಶದಲ್ಲಿ ಎಲ್ಲರೂ ಒಂದೇ ನಿರ್ಧಾರಕ್ಕೆ ಬಂದಿದ್ದೀವಿ. ಈ ಸರಿ ನಾವೆಲ್ಲ BJP ಬೆಂಬಲ ಮಾಡ್ತಾಯಿದ್ದೀವಿ. ಹಾಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ಟೋಟಲ್ ನಮ್ಮ ಇಂಡಿಯಾದಲ್ಲೇ ಮಾದಿಗರು ಎಲ್ಲರೂ ನಮ್ಮ ಮಂದಕೃಷ್ಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರದ್ದು ಒಂದು ಕರೆ ಇದೆ. ನಿಜವಾಗಲೂ ನೀವು ಮಾದಿಗರೇ ಆಗಿದ್ದರೆ ನರೇಂದ್ರ ಮೋದಿಯವರು 2024ರಲ್ಲಿ ಚುನಾವಣೆ ಗೆದ್ದ ನಂತರ ಪ್ರಧಾನಮಂತ್ರಿ ಆದ ನಂತರ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂದಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ನಂಬಿ ಈ ಸಲ ಫುಲ್ BJP ಬೆಂಬಲ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಿಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಬಂಧು ಬಾಂಧವರಿಗೆ, ಮತ ಬಾಂಧವರಿಗೆ ಎಲ್ಲರನ್ನು ನಾನು ಅಭಿನಂದನೆ ಸಲ್ಲಿಸಿ, ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಮಾದಿಗ ಸಮುದಾಯದವರು ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕಂತ ಈ ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಯಾಕಂತಂದರೆ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವು ಮಾದಿಗರಿಗೆ ಅನೇಕ ರೀತಿಯಿಂದ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯ ಮಾಡಿದೆ ಪ್ರತಿಯೊಂದು ವಿಷಯದಲ್ಲಿ. ಅದಕ್ಕೋಸ್ಕರ ಈ 2024ನೇ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ. ಅದರ ಸಂಬಂಧಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗರವರ ಒಂದು ಸಾರಥ್ಯದಲ್ಲಿ ನಾವು ಈ ಚುನಾವಣೆಯಲ್ಲಿ ಸಿದ್ಧರಾಗಿದ್ದೀವಿ. ಈ ನಮ್ಮ ಸಂಪೂರ್ಣವಾಗಿ ಮಾದಿಗ ಸಮಾಜ ಕರ್ನಾಟಕ ರಾಜ್ಯ ಅಲ್ಲದೆ ಭಾರತ ತುಂಬ ಏನದ ಅಂತಂದರೆ ಮಾದಿಗ ಸಮಾಜ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮೆಲ್ಲ ಸಂಪೂರ್ಣ ಮಾದಿಗ ಮತ ಬಾಂಧವರು, ಮಾದಿಗರು ಸಂಪೂರ್ಣವಾಗಿ BJP ಪಕ್ಷದ ಕೇಂದ್ರ ಮಂತ್ರಿಯಾದಂಥ ಭಗವಂತ ಖೂಬಾರ್ ಅವರಿಗೆ ಮತ ನೀಡೋ ಮುಖಾಂತರ ಬಹುಮತದಿಂದ ಆರಿಸ್ತರಬೇಕು. ಅದೇ ರೀತಿ ಈ ಕಾಂಗ್ರೆಸ್ ಪಕ್ಷದ ಕೆಲವೊಬ್ಬರು ಮುಖಂಡರುಗಳು ಈ ಸಮುದಾಯದ ಮತದಾರರನ್ನು ದಾರಿ ತಪ್ಪಿಸದಂತೆ ತಾವೆಲ್ಲರೂ ಎಚ್ಚರ ವಹಿಸಬೇಕು. ಮಾದಿಗ ಸಮುದಾಯದವರು ಮುಖ್ಯವಾಗಿ ಏನು ನಮ್ಮದು ಒಳ ಮೀಸಲಾತಿ ಬೇಡಿಕೆ ಇದೆ, ಆ ಬೇಡಿಕೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗರವರಿಗೆ ಒಂದು ಮಾತು ಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ನಿಮ್ಮ ಒಳ ಮೀಸಲಾತಿ ನಾವು ಜಾರಿಗೆ ತಂದೇ ತರ್ತೀವಿ, ನಾವು ಸದಾಕಾಲ ನಿಮ್ಮ ಜೊತೆ ಇರ್ತೀವಿ, ನೀವು ಹೆದರುವಂಥ ಅವಶ್ಯಕತೆ ಇಲ್ಲ ಅಂತ ಅವರು ಒಂದು ಮಾತು ಕೊಟ್ಟಿದ್ದಾರೆ. ಅದು ಒಂದು ಮಾತಿನ ಮೇಲೆ ನಾವು ಮಾದಿಗರು ಮಾತಂಗಿ ಮಕ್ಕಳು, ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ, ಅವರು ನಮಗೊಂದು ವಿಶ್ವಾಸದಿಂದ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮೆಲ್ಲ ಮಾದಿಗ ಸಮುದಾಯದವರು ಒಂದು BJP ಪಕ್ಷಕ್ಕೆ ಬೆಂಬಲ ಕೊಟ್ಟು ಅವ್ರಿಗೆ ಮತ ನೀಡಿ ಆರಿಸ್ತರಬೇಕಂತ ನಾವು ಅಂದ್ಕೊಂಡಿದ್ವಿ. ಅದು ಕೂನಾದ ಕರ್ನಾಟಕ ರಾಜ್ಯದಲ್ಲಿ ಭಾರತದಲ್ಲಿ ಮಾದಿಗರು ಎಷ್ಟು ಅನ್ಯಾಯ ಆಗಿದೆ ಅಂತೇಳಿ ಎಲ್ಲರಿಗೂ ಕೂನಾದ. ಅವರೆಲ್ಲ ಕಚ್ಚಪಕ್ಕ ಬಕೆಟ್ ಹಿಡಿಯೋದು ತೊಗೊಂಡು ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕಾಗಲ್ಲ. ಸುಮಾರು ಜನ ಜಿಲ್ಲೆಯಿಂದ ಒಂದು 15,000 ಜನ ಮಾದಿಗರು ಸಮಾವೇಶದಲ್ಲಿ ಭಾಗವಹಿಸಿದರು. ಮೊದಲನೇದಾಗಿ ಅವರಿಗೆಲ್ಲ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆಂದರೆ ನಮ್ಮ ಸಮುದಾಯ ಕೂಡ ಇವಾಗ ಜಾಗೃತ ಆಗ್ತಾಯಿದೆ. ಯಾಕೆಂದರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಬದಲಾವಣೆ ಆಗಬೇಕು. ಇಲ್ಲಿವರೆಗೆ ನಮಗೇನದಂದ್ರೆ ಒಂದು ಪಕ್ಷ ಕಟ್ಟಾಕಿದ್ರು, ಏನಂತಂದರೆ ಮಾದಿಗರು ಅಂದರೆ ಕಾಂಗ್ರೆಸ್ಸು ಅಂತ. ಇವಾಗ ನಮಗೂ ಕೂಡ ಜ್ಞಾನ ಬಂದಿದೆ, ಸಮುದಾಯದಲ್ಲಿ ವಿದ್ಯಾವಂತರಿದ್ದಾರೆ, ಜ್ಞಾನವಂತರಿದ್ದಾರೆ. ಹೀಗಾಗಿ ನಮಗೆ ಹಿಂದೆ 30 ವರ್ಷ ಸದಾಶಿವ ಆಗದ ಹೆಸರು ಮೇಲೆ ಏನದ ಕಿವಿಯಲ್ಲಿ ಹೂವು ಇಟ್ಟು
ನಮಗೇನಾದ್ರು ಅಧಿಕಾರ ಅನುಭವಿಸೋದು ಯಾವುದು ಕಾಂಗ್ರೆಸ್ ಪಕ್ಷ. ಹೀಗಾಗಿ ನಮಗೆ ಮಂದಕೃಷ್ಣ ಮಾದಿಗ ಅವ್ರ ನೇತೃತ್ವದಲ್ಲಿ ಮತ್ತು ನರೇಂದ್ರ ಮೋದಿ ಅವರು ಏನದ ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ನನ್ನ ಸರ್ಕಾರ ಬಂದರೆ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಸಾರಿ ನಾವೇನಾದ್ರೂ ಭಗವಂತ ಖೂಬಾ ಅವರಿಗೆ ಬೆಂಬಲ ಸೂಚಿಸ್ತೀವಿ. ಇಡೀ ಜಿಲ್ಲೆ ಅಥವಾ ಮತ್ತು ಚುಂಚೋಳಿ ಮತ್ತು ಆಳಂದ ಕ್ಷೇತ್ರದ ಮಾದಿಗರು ಫುಲ್ ಸಪೋರ್ಟ್ ಏನಾದ್ರು ಭಗವಂತ ಖೂಬಾ ಅವರಿಗೆ ನೀಡಿ ಸುಮಾರು ಬಹುಮತಗಳಿಂದ ಅವ್ರಿಗೆ ಏನಾದ್ರು ಆರಿಸಿ ತರ್ತೇವೆ ಅಂಥೇಳಿ ಈ ಮೂಲಕ ಮನವಿ ಮಾಡ್ತೀವಿ ನಾವು. ಈ ಸಲ ಬೀದರ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ಪರ್ವನೇ ಚಾಲುವಿದೆ. ಮಾದಿಗ ಸಮುದಾಯ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕೊಡಬಾರ್ದು. ಎಲ್ಲರೂ ಸೇರಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮಾಡಬೇಕು. ಒಳ ಮೀಸಲಾತಿ ಸಿಗಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಸದ್ಯ ಇದೆ. ಮತ್ತು ಎರಡನೇ ಮಾತೇನಂದ್ರೆ ಮೀಸಲಾತಿ ಏನು 15% ಇತ್ತು 15% ಲಿಮಿಟ್ವಾಗಿ ಕಾಂಗ್ರೆಸ್ ಬಂದು ಅದನ್ನು ಥೋಡೆ ಬಡ್ತಿ ರೂಪದಲ್ಲಿ ನೋಡಿದ್ದೇವೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದ ಮಾಡಿದೆ. ಹೀಗಾಗಿ ನಾವು ವಿಶ್ವಾಸ ಮಾಡಿದೆವು ಭಾರತೀಯ ಜನತಾ ಪಕ್ಷದ ಮೇಲೆ. ಇಡೀ ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಮಾದಿಗ ಸಮುದಾಯ ನಾವು ಒಕ್ಕಲೂರಿಂದ ನಾವೇನು ಮಾಡ್ತೇವೆ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಕೊಟ್ಟು ನಾವು ಭಗವಂತ ಖೂಬಾ ಅವರಿಗೆ ಬಲಪಡಿಸ್ತೇವೆ. ನರೇಂದ್ರ ಮೋದಿ ಅವರು ಮತ್ತೆ ತಿರುಗಿ ಪ್ರಧಾನಮಂತ್ರಿ ಆಗಲಿ, ಸಂವಿಧಾನಕ್ಕೆ ಆಶ್ರಯ ಆಗಲಿ, ಮೀಸಲಾತಿ ಸಿಗಲಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇವೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.